ನಿಮ್ ಮನೆ ದೇವರು, ಸುಳ್ಳೇ ನಿಮ್ ಮನೆ ದೇವರು. ಮಿಸ್ಟರ್ ಶಿವಕುಮಾರ್ ಅವರೇ, ವಿಷಯ ತಿಳ್ಕೊಂಡು ಮಾತಾಡಿ. ಹೋಗ್ಬಿಟ್ಟು ನಮ್ ಜಿಲ್ಲೆ ರೈತರ ಮುಂದೆ, ತಾಲೂಕಿನ ರೈತರ ಮುಂದೆ ಈ ರೀತಿ ಅಪಪ್ರಚಾರ ಮಾಡಿದ್ರೆ ನಾವೆಲ್ಲ ಕೈ ಕಟ್ಟೆ ಸುಮ್ಮನೆ ಕೂತ್ಕೊಂತೀವಿ ಅನ್ಕೊಂಡಿದ್ದೀರಾ? ಶಿವಕುಮಾರ್ ಅವರೇ, ನೀವು ಹೇಳ್ದಂಗೆ ಇವತ್ತು ವೇದಿಕೆ ಮೇಲೆ ನಿಮ್ಗೊಂದು ಸವಾಲನ್ನು ಹಾಕ್ತೇನೆ. ನನ್ನ ತಾಯಿ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ನನಗೇನಾದ್ರೂ ಪರಿಹಾರ ಕೊಡಿ ಆ ಜಮೀನಿಗೆ ಅಂತಕ್ಕಂಥ ಅರ್ಜಿಯನ್ನು ಅವ್ರು ಏನಾದ್ರೂ ಸಲ್ಲಿಸಿದ್ರೆ, ಎಷ್ಟು ಜಮೀನಿದೆಯೋ ಅಷ್ಟೂ ಜಮೀನನ್ನ ಆ ತಾಲೂಕಿನಲ್ಲಿ ಇರ್ತಕ್ಕಂಥ ಬಡವರಿಗೆ, ರೈತರಿಗೆ ದಾನ ಮಾಡ್ತೇವೆ. ಇವತ್ತೇ ಹೇಳ್ತಾ ಇದ್ದೇನೆ, ದಾನ ಮಾಡ್ತೇವೆ. ಸಾರ್ವಜನಿಕರ ಅನುಕೂಲಕ್ಕೆ ಧಾರಾಳವಾಗಿ ಕೊಡ್ತೇನೆ, ಧಾರಾಳವಾಗಿ ಕೊಡ್ತೇನೆ. ಆ ಹೃದಯ ವೈಶಾಲ್ಯತೆ ಸನ್ಮಾನ್ಯ ಕುಮಾರಣ್ಣ ಅವರಲ್ಲಿದೆ. ನಾವು ಯಾವುದೇ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಕಟ್ಕೊಂಡಿಲ್ಲ, ನಾವು ಯಾವುದೇ ದೊಡ್ಡ ದೊಡ್ಡ ಮಾಲ್ಗಳು ಕಟ್ಕೊಂಡಿಲ್ಲ ಸ್ವಾಮಿ. ಕಂಡವ್ರ ಜಮೀನಿಗೆ ಹೋಗ್ಬಿಟ್ಟು ಏನೇನಾಗಿದೆ ಇದೆಲ್ಲ ಇಲ್ಲಿ ಮಾತಾಡಲ್ಲ. ನಾನು ರಾಮನಗರದಲ್ಲಿ ಮಾತಾಡಕ್ ಬಹಳ ವಿಚಾರಗಳಿದೆ. ಆದ್ರೆ ರಾಮನಗರ ಜಿಲ್ಲೆಯಲ್ಲಿ 4 ಜನ ಶಾಸಕರನ್ನ ನೀವು ಇಟ್ಕೊಂಡಿದ್ದೀರಲ್ಲ ಸ್ವಾಮಿ. ಇವತ್ತು ಎಷ್ಟು ಜನ ಹೋದ್ರಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ? 4 ಜನ ಶಾಸಕರೇ.